ಹಾಯ್ ಹಲೋ ನಮಸ್ಕಾರ. ವಾಟ್ಸಪ್ ಎವ್ರಿಬಡೆ, ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ? ಹಾಂ, ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿರಲಿ. ಯಾರ್ಯಾರು ಚೆನ್ನಾಗಿಲ್ಲ ಅನ್ನೋರ್ಗೂ ಚೆನ್ನಾಗಾಗಲಿ. ಯಾರ್ಯಾರು ಚೆನ್ನಾಗಿದ್ದಾರೆ ಹೀಗೆ ಚೆನ್ನಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ. ಆಲ್ರೆಡಿ ನೀವು ನೋಡ್ತಾ ಇರೋ ಪ್ರಕಾರ ಸಿಟಿ ಬಿಟ್ಟು ಯಾವುದೋ ಕಾರ್ಡ್ಗೆ ಆಲ್ರೆಡಿ ಬಂದಾಗಿದೆ. ಆ್ಯಕ್ಚುಲಿ ಇದು ನನ್ನ ಲಾಸ್ಟ್ ವಿಡಿಯೋ, ಮುನಿನಗರ ಡ್ಯಾಮ್ನ ಲಾಸ್ಟ್ ವಿಡಿಯೋನ ಕಂಟಿನ್ಯೂ ವಿಡಿಯೋ. ಸೊ ಆ್ಯಕ್ಚುಲಿ ನಾನು ಈಗ ಹೋಗ್ತಾ ಇರೋ ಜಾಗಕ್ಕೆ ಪ್ಲ್ಯಾನ್ ಮಾಡಿದ್ದು, ಅದ್ರ ಮಧ್ಯದಲ್ಲಿ ಆ ಜಾಗ ಸಿಕ್ತು ಅಂತೇಳಿ ಸಪ್ರೇಟಾಗಿ ಅದೇ ಒಂದು ವಿಡಿಯೋ ಮಾಡಿಬಿಟ್ಟೆ. ಯಾವುದು ಗುರು ಇದು ಕ್ವಾರಿ? ಫುಲ್ಲು ಕೊರ್ದಾಕ್ಬಿಟ್ಟಾರೆ. ಇದೇ ಗುರು ಪ್ರಾಬ್ಲಮ್. ಸುತ್ತಮುತ್ತ ಬೆಂಗಳೂರು ಸೈಡು ಏನೇನು ಸಿಗುತ್ತೆ ಎಲ್ಲ ಮಣ್ಣು ಕಲ್ಲು ಕ್ವಾರ್ದು ಬಂದ್ಬಿಟ್ಟು ಸಿಟಿ ಒಳಗೆ ಹಾಕಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ದುಡ್ಡು ಕಾಸು ಮಾಡಿಕೊಂಡು ಮನೆ ಬೀಳ್ತಾರೆ. ಹಾಗೆಯೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬೆಂಗಳೂರಿಂದ ಹೊರಗಡೆ ಇರುವಂಥ ಎಲ್ಲ ಕೃಷಿ ಭೂಮಿ, ವ್ಯವಸಾಯ ಮಾಡೋಕ್ಕೆ ಅಂತಿರುವ ಎಲ್ಲ ಭೂಮಿಗಳು ಇವಾಗ ಪ್ಲಾಟ್ ಆಗಿ ಕನ್ವರ್ಟ್ ಆಗ್ತಿದೆ. ಎಲ್ಲ ದುಡ್ಡಿನ ಆಸೆ ಬಿದ್ದು ಸಿಟಿನ ದೊಡ್ಡದು ಮಾಡಿ ಕೃಷಿ ಭೂಮಿಯನ್ನೆಲ್ಲ ಮುಚ್ಚಾಕ್ತಿದ್ದಾರೆ. ಒಂದು ರೀತಿಲಿ ಸಿಟಿ ಬೆಳೀತಾ ಇರೋದು ಖುಷಿ ವಿಚಾರ, ಆದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ರೈತರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಿದೆ. ರೈತರು ಅಂದಟ್ಗೆ ಒಂದು ನೆನಪಾಯಿತು. ತುಮಕೂರು ಡಿಸ್ಟಿಕಲ್ಲಿ ಚಿಕ್ಕನಾಯಕನಹಳ್ಳಿ ಅನ್ನುವ ಒಂದು ಹೋಬಳಿ. ಆ ಹೋಬಳಿಯಲ್ಲಿ 4 ಜನ ಯುವಕರು ಅಲ್ಲಿನ DC-ಗೆ ಪತ್ರ ಬರೆದಿದ್ರಂತೆ. ಏನಪ್ಪ ಆ ಪತ್ರದಲ್ಲಿ ಇದ್ದಿದ್ದು ಅಂದರೆ, ಸರ್ ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ದಯವಿಟ್ಟು ಇದಕ್ಕೆ ನೀವೇ ಒಂದು ದಾರಿ ಹುಡುಕಿ ಅಂತ ಪತ್ರ ಬರೆದಿದ್ರಂತೆ. ಏನಪ್ಪ ಇದು ಹೆಣ್ಣು ಕೊಡ್ತಾ ಇಲ್ಲ ಅಂದರೆ DC-ಗೆ ಯಾಕೆ ಪತ್ರ ಬರೀಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ, ಆ್ಯಕ್ಚುಲಿ ಇದೊಂದು ನ್ಯೂಸ್ ಪೇಪರಲ್ಲಿ ಮತ್ತು ನ್ಯೂಸಲ್ಲಿ ಕೂಡ ಬಂದಿತ್ತು. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಏನಕ್ಕಪ್ಪ DC-ಗೆ ಬರೀತಾರೆ ಹೆಣ್ಕೊಂಡಿಲ್ಲ ಅಂತ ಅಂದರೆ, ಬಿಕಾಸ್ ಆ 4 ಜನ ಯುವಕರು ರೈತರು. ಸೊ ಅವರು ರೈತರಾಗಿರೋದ್ರಿಂದ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಎಲ್ಲೇ ಹೋದ್ರೂ ಇವರು ರೈತ ಅನ್ನೋ ಒಂದು ರೀಸನಿಗೆ ಆಗಲ್ಲ ಅಂತ ಹೇಳ್ತಿದ್ದರಂತೆ. ಸೊ ಅದರಿಂದ ಬೇಸತ್ತು ಮನನೊಂದ ಯುವಕರು DC-ಗೆ ಲೆಟ್ರ್ ಬರೆದುಬಿಟ್ಟಿದ್ದಾರೆ, ಇದಕ್ಕೆ ಒಂದು ಪರಿಹಾರ ಹುಡುಕೊಡಿ ಅಂತ. ಸೊ ಅಲ್ಲಿಂದ DC-ಯಿಂದ ಏನು ರಿಪ್ಲೈ ಬಂತು ಅಂತ ಗೊತ್ತಿಲ್ಲ. ಸೊ ಈ ಥರ ಇದೆ ಸುದ್ದಿ, ಈ ಥರ ಇದೆ ನಮ್ಮ ಪರಿಸ್ಥಿತಿ. ಸೊ ನಾವು ತುಂಬ ಡೀಪಾಗಿ ಹೋಗೋದು ಬೇಡ, ನಮ್ಗೆ ಯಾಕೆ, ನಾವೇನು ಮ್ಯಾರೇಜ್ ಬ್ಯೂರೋ ಮಾಡ್ತಾಯಿದ್ದೇವೆ. ಹಾಗೆ ಬನ್ನಿ, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ತಿಂಡಿ ತಿನ್ನೋಕ್ಕೆ. ಹೋಗುರ ಏನು ಗುರು ಇವನು ತಿಂಡಿ ತಿನ್ನೋಕ್ಕೆಲ್ಲ ವೀಡಿಯೋ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ. ಇಲ್ಲಿ ತಿಂಡಿ ತಿನ್ನೋದ್ರಲ್ಲಿ ಸ್ಪೆಷಲಿಟಿ ಏನಂದರೆ, ನಾವು ಹೋಗ್ತಾ ಇರೋದು ಇಡ್ಲಿ ತಿನ್ನೋಕ್ಕೆ. ಇಲ್ಲಿ ಇಡ್ಲಿನೇ ಸ್ಪೆಷಲ್ಲು. ಹಾಗಂತ ಇಡ್ಲಿನ ಚಿನ್ನದ ತಪ್ಪಲೆಲ್ಲೋ ಅಥವಾ ಆಕಾಶದಿಂದಲೋ ಉದುರಿಸಿ ಮಾಡಿಸಲ್ಲ. ಇಲ್ಲಿ ಸ್ಪೆಷಲ್ ಏನಂದರೆ ಆ ಇಡ್ಲಿಯ ಬೆಲೆ. ಹೌದು, ಇಲ್ಲಿ ಒಂದು ಇಡ್ಲಿಯ ಬೆಲೆ 2.5 ರೂಪಾಯಿಗಳು. ಸೊ 4 ಇಡ್ಲಿಯ ಬೆಲೆ 10 ರೂಪಾಯಿಗಳು ಅಂತ ಕೇಳಿಪಟ್ಟಿದ್ದೇನೆ. ಸೊ ಗೊತ್ತಿಲ್ಲ ಇವತ್ತು ಏನು ರೇಟ್ ಇದೆಯಾ ಅದೇ ರೇಟ್ ಇದೆಯಾ ಅಂತ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಹಾಗೆಯೇ ಓನರ್ನ ಕೇಳೋದಾದರೆ, ಹೆಂಗ್ರಿ ಸ್ವಾಮಿ ಹೆಂಗ್ರಿ ಕೊಡ್ತೀರಾ, ವರ್ಕೌಟ್ ಆಗುತ್ತೆ ಅಂದರೆ, ಹೌದು ಸಾರ್ ವರ್ಕೌಟ್ ಆಗುತ್ತೆ ಅಂತಾರೆ. ಯಾಕೆ ಅಂದರೆ ಇದು 50 ವರ್ಷದ ಇತಿಹಾಸ. ಅವರು ಶುರು ಮಾಡಿದಾಗ ಕೆಲವು ಪೈಸೆಗಳಲ್ಲಿದ್ದಂಥ ಇಡ್ಲಿ ಇವತ್ತು ಇನ್ಫ್ಲೇಷನ್ ರೇಟಿಂದ 2.5 ರೂಪಾಯಿಗೆ ಬಂದಿದ್ದೆ. ಸೊ ಜನಸಾಗರ ಎಲ್ಲೆಲ್ಲಿಂದನೋ ಬರ್ತಾರೆ, ಜನಸಂಖ್ಯೆ ಜಾಸ್ತಿ ಇರುತ್ತೆ. ನಮ್ಮಂಥ ವ್ಲಾಗರ್ಸ್, ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಜನ ಹೋಗ್ತಾರೆ, ಜನಸಾಮಾನ್ಯಗಳನ್ನಂತೂ ಕೇಳೋದೇ ಬೇಡ. ಸೊ ಅದರಿಂದ ವರ್ಕೌಟ್ ಆಗುತ್ತೆ ಸರ್, ದೇವ್ರು ಕೊಟ್ಟಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಓನರು. ಸೊ ನಾವು ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ. ಜಾಗದ ಹೆಸರು ಕೋಟಲೆ, ಪಾಟ್ಲೆ ಅಲ್ಲ ಗುರು, ಏನು ಗುರು ನಿಮ್ಮ ಪಾಟ್ಲೆ. ಜಾಗದ ಹೆಸರು ಕೋಟೆ ಇಡ್ಲಿ ಕನಕಪುರ ಅಂತ, ಕೋಟೆ ಇಡ್ಲಿ ಮನೆ ಅಂತ ಅದ್ರ ಪೂರ್ತಿ ಹೆಸರು. ಸೊ ಬನ್ನಿ, ಇಲ್ಲಿಂದ 17 ಕಿಲೋಮೀಟ್ರು. ಸೊ 17 ಕಿಲೋಮೀಟ್ರ್ ಹಿಂಗೆ ಪಿಟೀಲ್ ಕೊಯ್ತಾ ಇದ್ರೆ ಏನು ಗುರು ಈಗ ನನ್ನ ಮಗ ಇಷ್ಟೊಂದು ಬ್ಲೇಡ್ ಆಗ್ತಾನೆ ಅನ್ಕೋತೀರಾ. ಸೊ ಡೈರೆಕ್ಟಾಗಿ ಸ್ಪಾಟ್ ಕರ್ಕೊಂಡು ಹೋಗ್ಬಿಡ್ತೀನಿ. A few minutes later. ಫೈನಲಿ ಬಂದ್ವಿ ಕೋಟೆ ಮನೆ, ಕೋಟೆ ಇಡ್ಲಿ ಮನೆ.
ಎಲ್ಲಿ ಗುರು ಕಾಣಿಸ್ತಾ ಇದೆ, ಎಲ್ಲ ತಿಂತಾ ಇದ್ದಾರೆ. ಹಾಂ ಸಿಗ್ತಾ. ಸೊ ಗಾಯ್ಸ್, ಫೈನಲಿ ಇಯರ್ ಗಾಡಿ ಎಲ್ಲರೂ ಮುಂದೆ ಹಾಕೋಣ. ಬಂದ್ವಿ. ಓಹೋ, ಫುಲ್ ಕೆವ್ವು ಗುರು. Life in a world that keeps changing. Think that it's progress you're making. Copy and paste pretty faces all the time. Pictures so perfect we play through, only cause you set up the angle. Web that you weave got us tangled, caught in what's before our eyes. Show off your fantasy reality, whoa, that's yours, but I'll keep doing mine. You'll be living your good life, catch a glimpse from the outside, then you see me now, see me now, see now. Don't need any timeline to prove that this is my life. I can see it now, see it now, see now. You'll be living your good life, catch a glimpse of the outside, then you see me now, see me now, see me now. Don't need any timeline to prove that this is my life. I can see it now, see it now, see now. Beautiful people still make mistakes. It isn't perfection, what is it we chase? Bow for your 15 seconds of fame. It's your time. Give me the messy, give me the pain. A rose will not grow without the rain. I wanna be someone who says there's more than meets the eye. Show off your fantasy reality, whoa, that's yours, but I'll keep doing mine. You'll be living your good life, catch a glimpse of the outside, then you see me now, see me now, see now. Don't need any timeline to prove that this is my life. I can see it now, see it now, see now. You'll be living your good life, catch a glimpse of the outside, then you see me now, see me now, see me now. Don't need any timeline to prove that this is my life. I can see it now, see it now, see now. ಸೊ ಗೈಸ್, ಸೊ ನಾನು ಹೇಳಿದಾಗೆ ತಟ್ಲೆ ಇಡ್ಲಿ ಈಸ್ ಹಿಯರ್. ಕೋಟೆ ಇಡ್ಲಿ ಸ್ಪೆಷಲ್. ಆ್ಯಕ್ಚುಲಿ 20 ರೂಪಾಯಿಗೆ 6 ಇಡ್ಲಿ, ಅಂದರೆ 3 ರೂಪಾಯಿ 30 ಪೈಸೆ ಒಂದು ಇಡ್ಲಿ. ಗ್ರೇಟ್, ಏನಂತ ಕಾಸ್ಟ್ಲಿ ಏನಿಲ್ಲ. ಸೂಪರ್ ಇಡ್ಲಿ, ಚಟ್ನಿ ಸೂಪರು, ಖಾರ ಆಗಿ ಸ್ಟ್ರಾಂಗ್ ಆಗಿದೆ. ಸೂಪರ್ ಆಗಿದೆ. ಚಟ್ನಿ ಆ್ಯಕ್ಚುಲಿ ಸೂಪರ್ ಆಗಿರೋದು, ಫುಲ್ ಸ್ಟ್ರಾಂಗಾಗಿ ಮಾಡಿದ್ದಾರೆ. ಖಾರ, ಇಡ್ಲಿನೂ ಸ್ಮೂತ್ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗೆ ಕವರ್ ಆಗಿದೆ ಅಂತ. ಸೊ ಸೌದೆ ಒಲೆಯಲ್ಲಿ ಮಾಡಿರೋದು,
ಸೌದೆ ಒಲೆ ಊಟ ಅಂದರೆ ಸ್ಪೆಷಲೇ ಬೇರೆ. ಇದೆಲ್ಲ ಗ್ಯಾಸು ಎಲೆಕ್ಟ್ರಿಕ್ಕಾಗಿ ಊಟದ ಕ್ವಾಲಿಟಿನೇ ಹೊಂಟೋಗ್ಬಿಟ್ಟಿದೆ. ವರ್ತು ಅಪ್ ಆ್ಯಂಡ್ ಡೌನ್ 60-70 ಕಿಲೋಮೀಟರ್ಸ್ ತುಂಬ ಹೊರ್ತಿದೆ. ನೈಸ್. Oh, let me up with a bright smile on now. Put me in the dark, so won't get lost now. To the moonlight, eyes you are real right now. You look into my eyes and felt a feeling that nothing got it feel like a sweet night. Hey, come on closer, now I'm waiting for you, but don't hurry, oh slowly. Oh yeah, the moon is around us. You look into my eyes, together feel so high. To make up with the twilight, my only, my bestie. You come into my life, let me if you want tonight. Little more shining star to the sky, looking high. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ನಿಮ್ಗೇನು ಇಷ್ಟ ಆಯಿತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಟಿಲ್ ದಟ್ ಟೇಕ್ ಕೇರ್, ಬಾಯ್.